ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಈ ಸಂಗಮೇಶ್ ಅನ್ನೋರದ್ದು ಬರ್ತ್ಡೇ ಇದೆ. ಇವರು ನನ್ನ ರೆಗ್ಯುಲರ್ ವ್ಯೂವರ್ಸು, ಮಧು ಅಂತ. ಇವರ ಯಜಮಾನ್ರದ್ದು ಇವತ್ತು ಬರ್ತ್ಡೇ ಇದೆ ಅಂತೆ. ಅವರ ಹೆಸರು ಸಂಗಮೇಶ್ ಅಂತ. ಸಂಗಮೇಶ್ ಅವರೇ, ನಿಮಗೆ ನನ್ನ ಕಡೆಯಿಂದ, ನಮ್ಮ ಎಲ್ಲ ನೋಡುಗರ ಕಡೆಯಿಂದ, ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಆ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಸದಾಕಾಲ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಒಳ್ಳೇದಾಗಲಿ, ನೀವು ಅಂದ್ಕೊಂಡಿರುವಂಥ ಕೆಲಸ ನಿಮ್ಮ ಜೀವನದಲ್ಲಿ ಎಲ್ಲವೂ ನಡೀಲಿ ಅಂತ ಹೇಳ್ತಾ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ. ವಿಡಿಯೋ ಚಾಲುವಾಗತಿ, ನೋಡ್ಕೊಂಡು ಬರ್ರಿ. ನಿಂಗೆ 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 ಅಯ್ಯೋ, ಏನ್ರಿ? ಏನಾತು? ನಿಂಗೆ ನಿನ್ಗೊಂದು ಖುಷಿ ವಿಚಾರ ಹೇಳೋದೈತ್ನಾ? ಏನ್ರಿ? ನನಗೆ ಕೆಲಸ ಸಿಕ್ತು. ಹೌದ್ರಿ? ಖರೇನಾ? ಎಲ್ಲಿ? ಏನ್ ಕೆಲಸ? ಎಷ್ಟು ಪಗಾರ? ಪಿಎಂಸಿಯಾಗ ಲೆಕ್ಕ ಬರೆಯೋ ಕೆಲಸ. ಅವನು ಇರುಪಾಕ್ಷ ಕೊಟ್ಟಿರೋದು. ಯಾ ಇರ್ಪಾಕ್ಷರಿ? ಈ ಅವ ಶಟ್ರ್ ಇರುಪಾಕ್ಷ ಇಲ್ಲ, ವೀರು ಅಂತಾರಲ್ಲ ಅವಂಗ. ಹೇ, ಶಟ್ರ್ ಇರುಪಾಕ್ಷನ ಕಾಳು ವ್ಯಾಪಾರ ಮಾಡ್ತಾನಲ್ಲ. ಕಾಳಪರ ಮಾಡ್ತಾನ. ಅವಂದೇನ್ರಿ ಅಂತ ಲೆಕ್ಕ ಬರೋದೈತಿ? ಅವೇನೋ ಈಗ ಎಪಿಎಂಸಿಯಾಗ ಅವನೇನ ಟ್ರೆಂಡರ್ ಹಿಡ್ದ ಏನ ಅನ್ನುವ ಏನ ಟ್ರೆಂಡರ್ ಹಿಡ್ದಾನತ್ತ. ಅದಕ್ಕ ಅಲ್ಲಿ ಎಪಿಎಂಸಿಯಾಗ ಏನ ಖಾಯಂ ಆಫೀಸ್ ಹಾಕತ್ತಾನತ್ತ. ಅದಕ್ಕ ಲೆಕ್ಕ ಬರ್ಯಾಕಿನ ಅವ್ರಿಗೆ ಒಬ್ರು ಯಾರು ಬೇಕತ್ತ. ಮತ್ ನೀ ಮುಂಚೆ ಮಾಡ್ತಿದ್ದೆಲ್ಲ ಅಣ್ಣ, ಬರ್ತೀಯಣ್ಣ ಅಂತ ಕೇಳ್ದ. ನನಗೂ ಹೆಂಗೂ ಕೆಲಸ ಬಿಟ್ಟಿದ್ದೆ, ಆ ತಗೊಳಪ್ಪ ಬರ್ತೀನಿ ಅಂತಂದೆ. ಪುಣ್ಯ ಹತ್ತಿ ಬಿಡ್ರಿ ಅವಂಗ. ಆ ದ್ರಾಕ್ಷಿಣಿ ಮಗ ವಿರೂಪಾಕ್ಷ ಹೌದಿಲ್ರಿ ನೀವ್ ಹೇಳಾಕತ್ತಿರೋದು? ಆ ದ್ರಾಕ್ಷಿಣಕ್ಕನ ಮಗ ಇರುಪಾಕ್ಷಿನ. ಪುಣ್ಯ ಹತ್ಲಿ ಬಿಡ್ರಿ, ಚಲೋ ಆತ. ಕಷ್ಟ ಟೈಮ್ಗೆ ಕೊಟ್ಟ ಕರದು ಪುಣ್ಯ ಹತ್ಲಿರಿ ಅವಂಗ. ಎಟ್ಟಂತ್ರಿ ಪಗಾರ? ಸದ್ಯಕ್ಕೇನ 6,000 ಕೊಡ್ತಾನಂತ. ಮುಂದೆ ನೋಡಿ ಹಾಕೊಡ್ತೀನಿ ಅಣ್ಣ. ಈಗ ಮಾತ್ರ ನಾನು ಈಗ ಶುರು ಮಾಡಾಕತ್ತೀನಿ, ಅದಕ್ಕೆ 6 ಕೊಡ್ತೀನಿ ಅಂತ ಅಂದಾನ. ಇರ್ಲಿ ಹೇಳಿ, ಮತ್ತೆ ಆಟ ಎಟ ಆಸರಕೈತಿ. ಅದ್ರಾಗ ಹತ್ತಿಗೆ ಜೀವನ ಮಾಡೋದು ನಮ್ದೇ. ಮತ್ತೆ ಬಾಡಿಗೆ ಕಟ್ಟಂಗಿಲ್ಲ, ಏನಿಲ್ಲ, ಸ್ವಂತ ಮನೆ ಇರ್ತೈತಿ. ಏನು ಅದೊಂದಿಟ್ಟು ಕರೆಂಟ್ ಬಿಲ್ ಒಟ್ಟು ಸಂತಿ ಪ್ಯಾಟಿ ಹೋದಲ್ರಿ. ನಾವೇನು ದಿಗ್ದಾಗ ತಂದು ಖರ್ಚು ಮಾಡೋದು ಅಟ್ರಾಗ ಇರ್ತೈತಿ. ಇರ್ಲಿ ಹೇಳ್ರಿ, ಮತ್ತೆ ಆಟ್ರಾಗ ಮಾಡೋಣ ಹ್ಯಾಂಗಾರ. ಇದು 6,000. ಮತ್ತೆ ನಿನ್ನ ಮಗನೂ ಒಂದ್ ತಿಂಗಳ 3,000 ಹಾಕ್ತಾನಲ್ಲ. ಅದು ಇದು ನಮ್ಗೇನು ರಗಡ ಆತೇಳು. 9,000 ಎಡ್ ತಿಂದು ಎಟ್ ಉಗುಳಿ. ಅದು ಕರಿ ಬಿಡ್ರಿ. ಏನು ಈಕಿನ ಕರಿಯೋದೈತಿ ಕಳ್ಸೋದೈತೆ ಅನ್ನಕಿನ ಬಂದು ಮನ್ಯಾಗ ಕೂತಾಳ. ಇನ್ನೇನು ಯಾರನ್ನ ಕರಿಯೋದಿಲ್ಲ ಕಳ್ಸೋದಿಲ್ಲ. ನಮ್ದ 2 ಹೊಟ್ಟೆ ತುಂಬಿಸ್ಕೊಂಡು ಹೋಗೋದಲ್ಲ. ಸಾಕು ಬಿಡ್ರಿ, ಮತ್ತೆ ಅಟ್ರ ಆಗಲಿ. ಹಂಗ ಅನ್ಕೊಂಡು ಮನ್ಯಾಗ ಏನು ಖಾಲಿ ಕುಂದ್ರೋದು. ಹಂಗಾರ ಅಲ್ಲಿ ಹೋದ್ರ ಆಕತಿ. ಮನ್ಯಾಗ ಕೂತ್ರ 12 ತಿಳಿಯಾಗ ಹೇಳ್ತಾವತ್ತ. ನಾನು ಆ ತಗೊಳಪ್ಪ ಮತ್ತೆ ಕೊಟ್ಟಟ್ ಕೊಡು ಬರ್ತೀನಿ ಅಂತ ಹೇಳಿ ಬಂದೆ. ನಾಳೆಯಿಂದನ ಹೋಗ್ಬೇಕತ್ತೆ ನಿಂಗೆ. ಚಲೋ ಆತು ಬಿಡ್ರಿ. ಕುಂದಿರಿ, ಚಾ ಮಾಡ್ಕೊಂಡ್ ಬರ್ಲೇನ? ಅಯ್ಯೋ, ಏನು ಬೇಡ, ಹೊರಗೆ ಭಾಳ ಬಿಸಿಲೈತಿ ನಿಂಗೆ. ಶೋಭಾ ಏನ್ ಮಾಡತ್ತಾ? ಏನ ಎಕ್ಸಾಮ್ ಅದಾವಂತ್ರಿ. ಏನೋ ಬುಕ್ ಹಿಡ್ಕೊಂಡು ಕೂತಾಡ್ರಿ ಓದ್ಕೊತ. ಏನು ಮೊದ್ಲಿನ ನಂಗೆ ಭಾಳ ಟೆನ್ಷನ್ನಾಗ ಇಲ್ಲಲ್ಲ? ಇಲ್ರಿ, ಅದೇನ ಸೀಟ್ ಕೇಳಿ ಬಂದೇನಿ, ಅಡ್ಮಿಷನ್ ಆಗಬೇಕು. ಏನೇನ ಫೋನ್ಯಾಗ ಸುಳ್ಳೆಕನ್ ಜೋಡಿ ಮಾತಾಡಕತ್ತಿದ್ಲ ರೀ. ಆದ್ರೆ ನನ್ನ ಮುಂದೆ ಏನೂ ಅಂದಿಲ್ರಿ. ಇಲ್ಲ, ಆಕೆಗೆ ಯಾವ ಸರಿ ಅನ್ನಿಸ್ತೈತೆ ಅದನ್ನ ಮಾಡಲಿ. ನೀ ಏನು ಅನ್ನಕ್ಕೆ ಹೋಗ್ಬೇಡ ಆಕೆಗೆ. ನಾ ಯಾಕೆ ಅನ್ನಕ್ಕೆ ಹೋಗ್ಲಿ ರೀ? ಆಕೆ ದುಡುದು, ಆಕೆ ಕಲಿತು, ಆಕೆ ಬಾಳೆದಾಗ ಆಕೆ ನಿಂದಿರ್ತಾಳೆ ಅಂದ್ರೆ ನಾ ಯಾಕೆ ಅನ್ನಕ್ಕೆ ಹೋಗ್ಲಿ? ಹಾಗೆದಾಗ ಹೋಗಿತ್ತು. ಏನು ಅಂದ್ರೂ ಬರೋದಿಲ್ಲ, ಆಡಿದ್ರು ಬರೋದಿಲ್ಲ. ನಾ ಏನು ಅನ್ನಕ್ಕೆ ಹೋಗಿಲ್ರಿ. ಆಕೆನ ಏನು ಮನಸ್ಸು ಬಿಚ್ಚಿ ನನ್ನ ಹತ್ರ ಹೇಳ್ಕೊಡೋದಿಲ್ಲ. ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗಿಲ್ಲ ನೋಡ್ರಿ. ಇರ್ಲಿ. ಶೋಭಾ ಅಂತೀರ? ಶೋಭಾ ಇಲ್ರಿ? ಬಾರ್ವಾ ತಂಗಿ, ಬಾ. ಅದಾಳ, ಬಾ ಕುಂದ್ರ ಬೇ. ಆದ್ರೆ ಕರೀರಿ ಒಂದಿಟ್ಟು. ಒಳಗದಾಳ, ಹೋಗ್ತಂಗಿ ಕೊನ್ಯಾಗ ಕೂತಾಳ. ಹೋಗಿ. ಸೂರ್ಯಕಾಯಿ ಎದಕ್ಕೆ ಬಂದಾಳೆ? ಅದೇ ಏನಾರ ಅಭ್ಯಾಸದ ಕೇಳಾಕಿರ್ಬೇಕ್ರಿ. ಈ ಹುಡುಗಿ ನೌಕರಿ ಮಾಡಾಕತ್ತೈತ್ರಿ. ಆಗ್ಲಿ ಎದಕ್ಕೆ ಬಂದಾಳ ಏನ ನೋಡ್ರಿ. ಏನಾರ ಹಂಗಿದ್ರೆ ಹೇಳ್ತಾಳೆ ಹೇಳಿಕಿನ ಶೋಭಾನ. ಹೋಗ್ ಒಂದಿಷ್ಟು ಚಾ ಮಾಡಿ ಹೋಗಂಗಾರ ಹುಡುಗಿ. ಹಾಲಿಲ್ರಿಪ್ಪ. ಹೋಗಿ ಹಾಲು ತೊಗೊಂಬ, ಹೋಗಿ ಮಾಡ್ತೀನಿ. ನಾನು ಕುಡ್ದಿಲ್ಲ, ನಾವು ಆಕಿ ಒಟ್ಟಿಗೆ ಕುಡಿದ್ರಾತ್. ಹಾಲಿಲ್ಲನ? ತರ್ತೀನಿ. ಶೋಭಿ, ಲೇ ಶೋಭಾ, ಲೇ ಶೋಭಾ. ಅಯ್ಯ ಸೂರ್ಯಕ್ಕ, ಬಾರ್ಲಿ, ಬಾ ಕುಂದ್ರ. ಏನು ಇದಕ್ಕಿದ್ದಂಗ? ಏನು ಕರೆದ್ರೆ ಕೇಳಿಲ್ದಷ್ಟು ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡಾಕತ್ತಿ. ಭಾಳ ಆತ್ ಬಿಡವಾ ನಿಂದು. ಅಷ್ಟೇನು ಡೀಪ್ ಸ್ಟಡಿ ಇಲ್ಲ. ಏನ್ಲೇ ಬಂದಿದ್ದು ಇದಕ್ಕಿದ್ದಂಗ? ನಿನಗೊಂದು ಖುಷಿ ವಿಚಾರ ಹೇಳಕ್ಕೆ ಬಂದೀನಿ. ಏನು ಖುಷಿ ವಿಚಾರ? ಪ್ರಮೋಷನ್ ಯಾರೋ ಸಿಗ್ತೇನೆ ನಿನಗೆ? ಅಯ್ಯ ಬಿಡು, ನನ್ನ ಕೆಲಸದ ಹತ್ರ ಪ್ರಮೋಷನ್ ಸಿಗೋದೇನು ದೊಡ್ಡದಲ್ಲ. ಆದರೆ ಇದು ಖುಷಿ ವಿಚಾರ ನಂದಲ್ಲ, ನಿಂದು. ಏನು ಖುಷಿ ವಿಚಾರವ? ನನ್ನ ಜೀವನದಾಗ ಖುಷಿ ಅನ್ನೋದ ಹೋಗ್ಬಿಟ್ಟೈತಿ. ಹೇಳಿ ಇರಲಿ. ಅದೇ ನೀನು IAS ಕೋಚಿಂಗಿಗೆ ಕೇಳ್ಕೊಂಡು ಬಾ ಅಂತ ಹೇಳಿದ್ದಲ್ಲ, ಅಡ್ಮಿಷನ್ದು ಸಿಕ್ತು ಸೀಟು. ಎಲ್ಲಿ? ಎಷ್ಟು ಫೀಸ್ ಅಂತೆ? ಧಾರವಾಡದಾಗ ಸೀಟ್ ಸಿಕ್ಕಿರೋದು. ಆ ಫೀಸ್ ಏನು ನಾ ಮಾತಾಡಿಲ್ಲ, ನೀನೇ ಮಾತಾಡ್ಕೋದ್ನೆಲ್ಲ. ಅಯ್ಯೋ ಅಲ್ಲಿ ಫೀಸು ಒಂದು ನೀನೇ ಮಾತಾಡಿದ್ರೆ ಚಲೋ ಆಕಿತ್ತು. ನಿನಗಾರು ಕಮ್ಮಿ ಮಾಡ್ತಿದ್ರ ಏನೂ ಇಲ್ಲ. ನಾ ಎಲ್ಲ ನಿನ್ನ ಬಗ್ಗೆ ಹೇಳಿದ್ದೀನಿ. ಅವ್ರು ಫೀಸ್ ಕಡಿಮೆ ತೊಗೋತಾರ. ನೀ ಏನು ಟೆನ್ಷನ್ ಮಾಡ್ಕೊಳ್ಳೋದ, ಆರಾಮಾಗಿ ಕಲಿಯೋದನ್ನ ಮಾಡು ಸಾಕು. ಹಾಗೇನಾರು ನಿನಗೆ ಫೀಸಿಗೆ ದುಡ್ಡು ಕಡಿಮೆ ಬಿದ್ದರೆ ನನಗೆ ಕೇಳ್ತವ, ನಾ ಕೊಡ್ತೀನಿ. ಥ್ಯಾಂಕ್ಸ್ ಲೇ ಸುರೇಖ. ನಿನಗೆ ಹೆಂಗೆ ಅಲ್ಲಿ ಕೋಚಿಂಗ್ ಸೆಂಟರ್ ಐತಂತ ಹೆಂಗೆ ಗೊತ್ತಾಗ್ಲಿ? ಅದೇ ನನಗೊಬ್ಬ ರೋಹಿತ್ ಅಂತ ಫ್ರೆಂಡ್ ಅದಾನು ಅಂತನ್ನಲ್ಲ. ರೋಹಿತ್ ಇದನ್ನ ಈ ಕೋಚಿಂಗ್ ಸೆಂಟರ್ ನಡೆಸ್ತಿರೋದು. ಅಂದ್ರೆ ರೋಹಿತ್ ನಿನ್ಗೇನಾರ
ಹ್ಞೂ ಹ್ಞೂ ಏನು ಬಿಡವ, ಎಲ್ಲ ಒಳಗೆ ಗುಟ್ಟು ಗುಟ್ಟಾಗಿ ನಡೆಸಿಬಿಟ್ಟು ಜೋರು ಐತಿ. ಹಿಡಿಯೋದು ಹಿಡ್ದಿದಿ, ತಿಮಿಂಗ್ಲಾನ ಹಿಡ್ದಿ ಬಿಡು, ಏನು ಸಂಪಾದನೆಗೆ ಕೊರತಿಲ್ಲ, ಅಂಥವ್ರನ್ನ ಹಿಡ್ದಿ. ಹಂಗೆ ನಾ ಏನು ಅವ್ರನ್ನ ಹಿಡ್ದಿಲ್ಲ, ಅವರೇ ನಾನು ಹಿಡ್ದಿರೋದು ಅಷ್ಟೆ. ಹೆಂಗೋ ಬಿಡವ, ಆರಾಮಾಗಿದ್ರೆ ಸಾಕು ಅಷ್ಟೆ. ಹಂಗಾರೆ ಅವಾಗವಾಗ ನೀನು ಅಲ್ಲಿಗೆ ಬರ್ತಿರ್ತಿ ಅಂತ ಆತು. ನಾನು ಅವಾಗವಾಗ ಅಲ್ಲಿಗೆ ಬರ್ತಿರ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ನಾನು ಅಲ್ಲೇ ಧಾರವಾಡದಲ್ಲೇ ರೂಮ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಯಾಕಂದ್ರೆ ಅಲ್ಲೇ ನಾನು ಕೆಲಸನ ಹುಡುಕಾಕತ್ತೀನಿ. ಹಾಗೇನಾದ್ರು ಅಲ್ಲಿ ನನಗೆ ಕೆಲಸ ಸಿಕ್ತು ಅಂದರೆ ನಾವಿಬ್ಬರು ಸೇರಿ ಒಂದೇ ರೂಮಲ್ಲೇ ಇರಾಕೆ ಬರ್ತೈತಿ. ಹಂಗಾರೆ ಇನ್ನೂ ಚಲೋ ಆಕೈತಿ. ತವ್ರು ಹುಡುಕು ಕೆಲಸ ಹೇಳೀನಿ ರೋಹಿತ್ ಹುಡುಕಂತ. ಈಗ ನೀನು ಯಾವಾಗ ಹೋಗಿ ಅಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ? ನಾಳೆನೇ ಹೋಗ್ತೀನಿ. ನಾಳೆ ಹೋಗಿ ರೋಹಿತ್ ಹೇಳಿದ್ದೆ, ಒಂದು ರೂಮ್ ಏನೋ ಹುಡುಕಿಟ್ಟಿದ್ದಾನಂತೆ. ನಾನು ಬರ್ತೀನಿ ನಿನ್ನ ಜೋಡಿ, ಇಬ್ಬರು ಹೋಗಿ ರೂಮ್ ನೋಡಿಕೊಂಡು ನಿನ್ನ ಅಡ್ಮಿಷನ್ ಫೀಸ್ ಏನೈತೆ ಕೊಟ್ಟು ಮುಗಿಸ್ಕೊಂಡು ಬಂದ್ಬಿಡೋಣ ಕೆಲಸ ಎಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಅನ್ಲಿ. ಥ್ಯಾಂಕ್ಸ್ ಲೇ ಸೂರಿ, ನನಗಂತೂ ಏನು ಹೇಳ್ಬೇಕು ನಿನಗಂತಾನೆ ತಿಳಿವಲ್ದಂಗೆ ಆಗೈತಿ. ಥ್ಯಾಂಕ್ಸ್ ಲೇ. ಏಯವ್ವ, ನೀ ಏನು ಥ್ಯಾಂಕ್ಸ್ ಹೇಳಲಿ ಅಂತಂದು ನಾ ಎಲ್ಲ ಇದನ್ನು ಮಾಡಲಿಲ್ಲ. ಇಂಥವೆಲ್ಲ ಹೇಳೋದು ನೀ ಏನು ಇಟ್ಕೋಬೇಡ. ಆತು ಬಿಡವ, ನಿನಗೆ ಬೇಸರ ಆಕೈತೆ ಅಂದ್ರೆ ನಾ ಹೇಳೋಂಗಿಲ್ಲ. ಆದರೂ ಸೋಬಿ, ನೀನು ಅವಾಗಕ್ಕೂ ಈಗಿಂದಕ್ಕೂ ಭಾಳ ಫರಕ್ಕಾಗಿಲ್ಲ. ಅವಾಗೆಲ್ಲ ನೀನು ಕಾಲೇಜಿನಾಗ ಒಳ್ಳೆ ಡಾನ್ ಥರ ಹುಡುಗರು ಹಾಗೆ ಹುಯ್ತತ್ತಿದ್ದಿ. ಈಗೆಲ್ಲ ಎಷ್ಟು ಸೈಲೆಂಟ್ ಆಗಿಬಿಟ್ಟಿ ಅಲ್ಲೇ ನೀನು. ಒಂದೊಂದು ಸಲ ನನಗೂ ಅನಿಸ್ತೈತಿ ನಾ ಬದಲಾವಣೆ ಆಗೇನಿ ಅಂತ. ನನಗೆ ಎಲ್ಲಿ ಕುಗ್ಗಿದೆ ಅಂದ್ರೆ ಅವನೇನು ಲವ್ ಮಾಡಿದೆ ನೋಡು ಸೂರಿ, ನಾನು ಅಲ್ಲೇಲೇ ನಾ ಕುಗ್ಗಿದ್ದು. ಅವನೇನಾರ ಲವ್ ಮಾಡ್ದಂಗೆ ಇದ್ದಿದ್ರೆ ಇವತ್ತು ನನ್ನ ಜೀವನ ಭಾಳ ಚಲೋ ಇರ್ತಿತ್ತು ಅನಿಸ್ತೈತೆ ನನಗೆ. ಹೋಲಿ ಬಿಡ, ಅದನ್ನ ತೊಗೊಂಡು ಕುಂದ್ರದೀಗ ಹಿಂದಿನ ತೆಗೆದು ಹಿತ್ಲಾಗತ್ತಿದ್ರು ಅನ್ನೋರಂಗೆ ಮುಗಿಸು. ಹಂಗಾರೆ ನಾಳೆ ಹೋಗಕ್ಕೆ ರೆಡಿಯಾಗಿ ಹೋಗೋಣ. ಫೀಸ್ ಎಷ್ಟು ಅಂತ ಒಂದಿಷ್ಟು ಅಡ್ವಾನ್ಸಾಗಿ ಕೇಳಿದರೆ ನಾನು ಅಷ್ಟು ದುಡ್ಡನ್ನು ಹೊಂದಿಸ್ಕೊಂಡು ಬರ್ಬೋದು. ಯಾವುದಕ್ಕೂ ಒಂದು 25-30 ಸಾವಿರ ತಯಾರು ಇಟ್ಕೊಂಡಿರು. ಹೌದಾ? ತಗೋಸ್ಕೊಂಬಂದು ಇಟ್ಕೊಂಡಿರ್ತೀನಿ ಹೇಳು. ನಿನ್ನ ಹತ್ರ ಅಷ್ಟು ಅಮೌಂಟು ಅದಾವನ್ಲೇ? ಐತ್ಲೇ ನನ್ನ ಹತ್ರ ಅಮೌಂಟು. ನನಗೆ ಓದೋಕ್ಕಾಗುವಷ್ಟು ನಾನು ಇಟ್ಕೊಂಡಿದ್ದೀನಿ. ನಾನು ಮುಂಚೆ ಕೆಲಸ ಮಾಡ್ತಿದ್ದಲ್ಲ, ಅದು ಅಮೌಂಟ್ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ನಾನು ಗಂಡನ ಮನೆಯಾಗಿದ್ನಲ್ಲ, ಅಲ್ಲೆಲ್ಲ ನನಗೆ ಅಮೌಂಟ್ ಎಲ್ಲ ನನ್ನ ಕೈಯಾಗ ಬರ್ತಿತ್ತು. ಆವಾಗೂ ಒಂದು ಸ್ವಲ್ಪ ಎಲ್ಲ ಎತ್ತಿ ನನ್ನ ಅಕೌಂಟಲ್ಲಿ ಇಟ್ಕೊಂಡಿದ್ದೀನಿ ಜಮಾ ಮಾಡಿ. ಅದನ್ನು ಈಗ ಓದೋದಕ್ಕಂತ ಬಳಸ್ಕೊಳಕತ್ತೀನಿ. ಇರಲಿ, ಹಂಗೇನು ತೊಂದರೆ ಇಲ್ಲ. ಹಾಗೇನಾರ ಇದ್ದಾಗ ನಮ್ಮ ಅಪ್ಪನ ಹತ್ರ ಕೇಳ್ತೀನಿ, ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಾನು. ಅವನ ಕೈಲಿಂದ ಆದಷ್ಟು ಅವ್ನು ಕೊಡ್ತೀನಿ ಅಂತ ಹೇಳಾನು. ಎಷ್ಟು ಕೊಡ್ತಾನೋ ಕೊಡಲಿ. ಈಗ ಮಿಕ್ಕಿದ್ದು ಅದ್ರ ಜೊತೆಗೆ ನಾನು ಕೆಲಸಕ್ಕೆ ಸೇರ್ಕೋತೀನಿ. ಕೆಲಸ ಮಾಡಿಕೊಂಡು ನನ್ನ ಹತ್ರ ಇರೋದನ್ನು ಬಳಸಿ ಒಂದು ಸ್ವಲ್ಪ ಅಪ್ಪನ ಹತ್ರನೇ ಇಸ್ಕೊಂಡು ಏನಾರು ಒಂದು ಮಾಡೋಣ. ಆಯ್ತು, ಏನಾರಾಗಲಿ ಚೆಂದಾಗಿ ಓದಿ, ನೀನು ಮಾತ್ರ ಪಾಸ್ ಆಗಲೇಬೇಕು. ಆಯ್ತು, ಆಲ್ ದ ಬೆಸ್ಟಾ. ಥ್ಯಾಂಕ್ಸ್ ಲೇ ಸೂರಿ, ನೀ ಎಷ್ಟು ಚಲೋ ಇಕ್ಕಿದಿ. ನಾ ಎಲ್ಲ ಒಂದು ಕಾಲದಾಗ ನಿನಗೆ ಹಾಗೆಲ್ಲ ಮಾತಾಡೀನಿ, ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಳ್ಳೋದು ನನಗೆ ಇಷ್ಟು ಹೆಲ್ಪ್ ಮಾಡಿದೆಯಲ್ಲ. ಥ್ಯಾಂಕ್ಸ್ ಲೇ. ಹೋಗಲಿ ಬಿಡು, ಮತ್ತು ಅದನ್ನ ಹೇಳ್ತೀಯಲ್ಲ ಥ್ಯಾಂಕ್ಸ್ ಅಂತಂದು. ನಾ ಏನು ನೀನು ಥ್ಯಾಂಕ್ಸ್ ಹೇಳಿ ಅಂತ ಮಾಡಿದ್ದೇನ? ಹೋಗ್ಲಿ ಬಿಡು. ಒಂದು ಚಾಗಿ ಮಾಡಿಸ್ತೀನ, ಕುಡಿತೀನಿ. ತಗೊಳವ ಸುರೇಖ, ಚಾ ಮಾಡ್ಕೊಂಡು ಬಂದೇನು ನೋಡು. ಆಂಟಿಯರ ನಾನಕ್ಕೆ ಹಂಗೆ ಹುಡುಗಾಟ ಮಾಡತ್ತಿದ್ದೆ ರೀ, ನೀವು ತೊಗೊಂಡು ಬಂದ್ರಿ. ಇಲ್ಲ ಹೇಳವ, ನೀ ಬಂದಾಗ ನಾನು ನಿಮ್ಮ ಅಂಕಲರ್ನ ಹಾಲು ಥರ ಕಳಿಸಿದ್ನೆ, ಹಂಗಾರೆ ನಾವು ಕುಡಿಬೇಕಿತ್ತ, ಅದಕ್ಕೆ ಮಾಡ್ಕೊಂಡು ಬಂದೆ. ತಗೋ ಶವ, ನೀವಿಬ್ಬರು ಕುಡೀರಿ, ಬರ್ತೀನಿ. ಹ್ಞೂ ರೀ. ನಿಮ್ಮವೆಲ್ಲ ಹೊಂದಾಣಿಕೆ ಆಗ್ಯಾಳಿಲ್ಲಲ್ಲಿ? ಏನು ಹೊಂದಾಣಿಕೆ ಆಗದ್ಲೆ, ಹಂಗೆ ಹೊಂದಾಣಿಕೆ ಆಗ್ಯಾಳ ಅಂದ್ಕೊಂಡು ಹೋಗೋದಷ್ಟೆ. ಆಕೆಗೆ ಏನು ಸಿಟ್ಟ ಅಂದ್ರೆ ನಾವು ಬಿಟ್ಟು ಬಂದಲ್ಲ ಅಂತ ನನ್ನ ಗಂಡನ. ಅಲ್ಲ, ಅವ್ನಿಗೆ ಎಷ್ಟು ವಯಸ್ಸಾಗಿತ್ಲೆ, ಹೆಂಗಿರದ್ಲಿ ಸುರೇಖ? ಮನಸ್ಸಾಕ್ಷಿಯರ ಒಪ್ಪಬೇಕಾ ಇಲ್ವಾ? ಏನು ದುಡ್ಡಿನ ಜೊತೆಗೆ ಸಂಸಾರ ಮಾಡೋದೈತಿ? ಯಾಕೆ ಇವ್ರಿಗೆಲ್ಲ ಅರ್ಥ ಆಗೋದಿಲ್ಲ? ಮಾತೆತ್ತಿದ್ದು ಹೇಳ್ತಾಳೆ ನನಗೂ ನಿಮ್ಮ ಅಪ್ಪನಿಗೂ 15 ವರ್ಷ ಪರಕೈತಿ, ನಾವೇನು ಬಾಳೆ ಮಾಡೋಕತ್ತಿಲ್ಲ ಅಂತ. ಇವ್ರು ಮಾಡಕತ್ತಾರಂತ ನಾವು ಮಾಡಲೇಬೇಕು ಅಂತ ಏನಾದರೂ ರೂಲ್ಸ್ ಐತೆ ಅಲ್ಲೇ ಸುರೇಖ? ಯಾಕೆ ಇವ್ರಿಗೆ ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ ಅಂತಲೇ ತಿಳಿವಲ್ದಂಗೆ ಆಗೈತಿ ನನಗೇನವ. ದುಡ್ಡಿಗೆ ಆಸೆ ಬಿದ್ದು ಇಷ್ಟ ಇಲ್ದ ಅವ್ನ ಜೊತೆಗೆ ಸಂಸಾರ ಮಾಡ್ಕೊಂಡಿರಕ್ಕೆ ನನಗೇನು ಮನಸ್ಸಾಗಲಿಲ್ಲ ನೋಡ್ವಾ. ನಾ ಅದಕ್ಕೆ ಹೋಗಲಿಲ್ಲ ಹಳ್ಳಿಯಲ್ಲಿ. ಹೋಗ್ಲಿ ಬಿಡಿ ಶೋಭಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಆಗಿದ್ದಾಗೈತಿ. ಇವತ್ತಲ್ದ ನಿನ್ನ ಇವ್ರು ಮೆಚ್ಕೊಳ್ಳಿಲ್ಲ ಅಂದ್ರು ನಾಳೆ ಯಾರು ಮೆಚ್ಕೋತಾರ. ಅದ್ರ ತಕ್ಕನಾಗಿ ನೀವು ಓದಬೇಕು, ಒಳ್ಳೆ ಮಟ್ಟಕ್ಕೆ ಬರಬೇಕು. ಆಗ ನೋಡಿ ಇವರೆಲ್ಲ ನಿನ್ನ ದಾರಿಗೆ ಬರ್ತಾರೆ. ಅವಾಗ ನೀನು ಅವ್ರಿಗೆ ಅನಿಸ್ತೈತಿ ನೀ ಮಾಡಿದ್ದ ಅವತ್ತು ಸರಿ ಇತ್ತು ಅಂತಂದು ಹೇಳಿ. ಅಲ್ಲಿವರೆಗೂ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ತಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಇನ್ನೊಂದು ಹೇಳ್ತೀನಿ, ನಿನ್ನ ಮನಸ್ಸಿಗೆ ಸರಿ ಅನ್ಸೋದು, ನಿನ್ನ ಆತ್ಮಕ ತೃಪ್ತಿ ಅನ್ಸೋದು, ನೀ ಏನೇ ಮಾಡಿದ್ರು ಅದು ಸರಿನ. ನಾವು ಇನ್ನೊಬ್ಬರಿಗೆ ಇಷ್ಟ ಆಗೋಂಗ, ಇನ್ನೊಬ್ಬರಿಗೆ ಮೆಚ್ಚಿಸಂಗ ಜೀವನ ಮಾಡೋದ್ರಾಗ ಅರ್ತಿಲ್ಲ. ಹಂಗಾರೆ ನಮ್ಮ ಖುಷಿ ಎಲ್ಲಿ ಕಾಣ್ತೀವಿ? ಇನ್ನೊಬ್ಬರನ್ನ ಖುಷಿ ಪಡಿಸೋದ್ರಾಗ ಜೀವನ ಹೋಗ್ಬಿಡ್ತೈತಿ. ಹೋದ್ರಿ ಶೋಭಿ, ನಿನ್ನ ಆತ್ಮಕ ತೃಪ್ತಿ ಐತಿ, ಮನಸ್ಸಿಗೆ ಸಮಾಧಾನ ಐತಿ, ಅವ್ನು ಬಿಟ್ಟು ಬಂದಿದ್ದು ಅನ್ನೋದಾದ್ರೆ ಯಾರು ಮತ್ತು ನೀ ಕಿವಿಗೆ ಹಾಕೋಬೇಡ. ನಿನಗೆ ಮಾಡಿದ್ದು ನಿನಗೆ ಸರಿ ಇದ್ರೆ ಮುಗೀತು. ಇನ್ನೊಬ್ಬರನ್ನ ಮೆಚ್ಚಿಸೋ ಹರ್ಕತ್ತಿಲ್ಲ, ಹೋದಿಲ್ಲ? ನಾನು ಇದೇ ವಿಚಾರ ಮಾಡೀನಿ. ಅದಕ್ಕೆ ಯಾರು ಏನಾರು ಹೊಯ್ಕೊತ ಹೋಗಲಿ, ನಾನು ನನ್ನ ಗುರಿ ಕಡೆಗಟ್ಟ ಲಕ್ಷ್ಯ ಕೊಡಾಕತ್ತೀನಿ. ಅಷ್ಟು ಮಾಡು. ಆಯ್ತು, ನಾಳೆ ಹೋಗೋನು, ರೆಡಿ ಆಗಿರು. ಹೇಳಿರು ನಿಮ್ಮ ಅಪ್ಪಗೂ ಹೇಳು, ನಿಮ್ಮ ಅವ್ವಗೂ ಹೇಳು ನಾ ಹಿಂಗೆ ಹೊಂಟೇನಂತ. ಏನಾಯ್ತು ಎಲ್ಲ ರೊಕ್ಕ ಗಿಕ್ಕ ಸಜ್ಜು ಮಾಡ್ಕೊ, ಹೋಗಿ ಬರೋಣ. ಬರ್ಲ್ಯಾ? ಆಯ್ತು, ಹೋಗ್ಬಾ.